ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನ್ಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅಶ್ವಿನಿ ಅನ್ನೋರು ನನ್ನ ಹತ್ರ ಸೇವಂತಿಗೆ ಗಿಡ ಎಲ್ಲ ತಗೊಂಡಿದ್ರು. ಅವರು ಇವತ್ತು ಅದು ಗಿಡದಲ್ಲಿ ಹೂವಾಗಿರೋದು ಮತ್ತು ಆ ಗಿಡ ಎಲ್ಲ ಚೆನ್ನಾಗಿ ಬಂದಿರೋದನ್ನ ವಿಡಿಯೋ ಕಳಿಸಿದ್ದಾರೆ. ವಿಡಿಯೋ ಅಲ್ಲ, ಅದು ಫೋಟೋ ಕಳಿಸಿದ್ದಾರೆ. ಫಸ್ಟಿಗೆ ಅದನ್ನು ನೋಡೋಣ ಬನ್ನಿ. ನೋಡಿ, ಗಿಡಗಳೆಲ್ಲ ಚೆನ್ನಾಗಿ ಸೆಟ್ ಆಗಿದಾವಕ್ಕ, ಅದರಲ್ಲಿ ಹೂವು ಬಂದಿದೆ, ಮತ್ತು ಇನ್ನು ಗುಲಾಬಿ ಗಿಡನೂ ಚೆನ್ನಾಗಿ ಚಿಗುರಿದೆ ಅಂತಲೂ ಕಳಿಸಿದ್ರು. ನೋಡಿ ತುಂಬಾ ಖುಷಿ ಆಯಿತು ನನಗೆ. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ, ಮತ್ತು ಅದರಲ್ಲಿ ಎಷ್ಟು ಚೆನ್ನಾಗಿ ಹೂಗಳೆಲ್ಲ ಬಂದಿದೆ. ಮತ್ತು ಇನ್ನು ಈ ಗುಲಾಬಿ ಗಿಡ ಅಂತೂ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ ಅದರಲ್ಲಿ ಅಂತ. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ತುಂಬಾ ಚೆನ್ನಾಗಿ ಬೆಳೆಸಿದ್ದೀರಾ ಅಶ್ವಿನಿ ಅವರೇ. ಇದೇ ರೀತಿ ಮುಂದುವರಿಸಿ, ಗಿಡಗಳನ್ನ ಚೆನ್ನಾಗಿ ಬೆಳೆಸಿ ಅಂತಲೇ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಅಷ್ಟೇ ನಾನು ಹೇಳೋದು, ಗಿಡಗಳನ್ನ ಚೆನ್ನಾಗಿ ಬೆಳೆಸಿ, ಅದರಿಂದ ಸಿಗೋ ಖುಷಿನೇ ಬೇರೆ. ಹಾಗಾಗಿ ನನಗೂ ಅಷ್ಟೇ ಗಿಡಗಳು ಅಂದರೆ ತುಂಬಾ ಇಷ್ಟ. ನೋಡಿ, ಅವರು ಮೆಸೇಜ್ ಮಾಡಿರೋದನ್ನು ಸಹ ಹಾಕಿದ್ದೀನಿ. ನೋಡಿ, ಈ ಥರ ಮೆಸೇಜ್ ಮಾಡಿದ್ದಾರೆ. ಅಂದರೆ ತುಂಬಾ ಖುಷಿ ಆಗುತ್ತೆ ಈ ಥರ ಎಲ್ಲ ಮೆಸೇಜನ್ನು ನೋಡಿದಾಗ. ಸೇವಂತಿಗೆ ಗಿಡಕ್ಕೆ ಹೆಚ್ಚು ಫರ್ಟಿಲೈಸರ್ ಎಲ್ಲ ಹಾಕಬೇಡಿ, ಯಾಕೆ ಅಂದರೆ ಅದು ಮೊಗ್ಗು ಹರಳೋದಿಲ್ಲ, ಎಲ್ಲ ಕಪ್ಪಾಗಿ ಉದುರೋಗುತ್ತೆ ಮತ್ತು ಸುಟ್ಟೋದಂಗೂ ಸಹ ಆಗುತ್ತೆ. ಮಾಡ್ತೀರಾ ಅಂದರೆ ಇವತ್ತೊಬ್ಬರು ವಿಡಿಯೋ ನೋಡ್ತೀರಾ, ನಾಳೆ ಒಬ್ಬರು ವಿಡಿಯೋ ನೋಡ್ತೀರಾ, ಹಂಗಾಗಿ ಅವ್ರು ಮಾಡೋ ಫರ್ಟಿಲೈಸರು ಹಾಕ್ತೀರಾ, ಇವ್ರು ಮಾಡೋ ಫರ್ಟಿಲೈಸರು ಹಾಕ್ತೀರಾ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಯಾಕೆ ಅಂದರೆ ಮೊಗ್ಗೆಲ್ಲ ಸುಟ್ಟೋಗುತ್ತೆ. ನನಗೆ ತುಂಬ ಜನ ಕೇಳಿದರು, ಸೇವಂತಿಗೆ ಗಿಡದಲ್ಲಿ ಮೊಗ್ಗೆಲ್ಲ ಸುಟ್ಟೋದಂಗೆ ಆಗುತ್ತೆ ಅಂತಲೂ ಕೇಳಿದ್ರಿ. ಆದರೂ ಒಂದು ಫರ್ಟಿಲೈಸರ್ನ ಹಾಕಿ 15 ದಿನಕ್ಕೊಂದು ಸತಿ ಹಾಕಿದ್ರೂ ಸಾಕು. ಇನ್ನು ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ, ಹಾಗಾಗಿ ಅಲ್ಲಿ ಒಂದು ಕೊರಿಯರ್ ಇತ್ತು. ಪಾಪ ಅವರು ಚಿಕ್ಕಮಂಗ್ಳೂರಲ್ಲಿ ಬುಕ್ ಮಾಡ್ಕೊಂಡಿದ್ದು. ಅವ್ರಿಗೆ ಅಲ್ಲಿ ಕೊರಿಯರ್ ಸ್ಪೆಷಾಲಿಟಿ ಇಲ್ಲ ಅಕ್ಕ, ನಮ್ಮ ತಂಗಿ ಬೆಂಗಳೂರಲ್ಲಿದ್ದಾರೆ, ಅವರು ಅಲ್ಲಿಂದ ತರ್ತಾರೆ ಅಂದರು. ಹಂಗಾಗಿ ನಾನು ಹೋಗ್ತಿದ್ದೀನಲ್ಲ ಅಂದ್ಬಿಟ್ಟು ನಾನೇ ತೊಗೊಂಡೋಗಿ ಅವ್ರಿಗೆ ಕೊಟ್ಟು ಆಮೇಲೆ ಬೇರೆ ನನ್ನ ಕೆಲಸಕ್ಕೆ ನಾನು ಹೋದೆ. ನೋಡಿ, ಇದು ನಮ್ಮ ಗಾರ್ಡನಲ್ಲೇ ಬಿಟ್ಟಿರೋಂತಹ ಕನಕಾಂಬರವು. ಅಂದರೆ ನಾನು ಸ್ವಲ್ಪ ಕಟ್ಟಿದ್ದೀನಿ, ನನಗೆ ಟೈಮ್ ಇಲ್ಲ ಕಟ್ಟೋದಕ್ಕೆ ಅಂದ್ಬಿಟ್ಟು ಒಂದು ಸ್ವಲ್ಪ ಕಟ್ಕೊಂಡಿದ್ದೀನಿ. ಒಂದೂವರೆ ಮೊಳದಷ್ಟು ಇರ್ಬೋದೇನೋ ಕಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಹಾಗೆ ಇಟ್ಟಿದ್ದೀನಿ. ಇನ್ನು ಬೇಡದೇ ಇರೋ ಕಮೆಂಟಿಗೆಲ್ಲ ನಾನು ತಲೆನೇ ಕೆಡ್ಸ್ಕೊಳಕ್ಕಾಗಲ್ಲ. ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ನಾವು ಮುಂದುವರಿಯೋಕ್ಕೂ ಆಗೋದಿಲ್ಲ, ನಾವು ಬೆಳೆಯೋಕ್ಕೂ ಆಗೋದಿಲ್ಲ. ಹಂಗಾಗಿ ನಾನೇನಾದ್ರ ಬಗ್ಗೆ ಎಲ್ಲ ತಲೆನೇ ಕೆಡ್ಸ್ಕೊಳೋದಿಲ್ಲ. ತುಂಬ ಜನ ಕೇಳ್ತಾ ಇದ್ರಿ, ಅಕ್ಕ ನಮಗೆ ದಾಸವಾಳ ಬೇಕು, ಮತ್ತು ಗುಲಾಬಿ ಗಿಡ ಬೇಕು, ಮಲ್ಲಿಗೆ ಗಿಡ ಮತ್ತು ಕಾಕಡ ಗಿಡ ಎಲ್ಲ ಬೇಕು ಅಂತ ಹೇಳ್ತಾ ಇದ್ರಿ. ಹಂಗಾಗಿ ನೋಡಿ, ಅದು ಗಿಡಗಳೆಲ್ಲ ಇದೆ, ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ಗುಲಾಬಿ ಗಿಡದಲ್ಲಂತೂ ಹೂಗಳು ನೋಡ್ತಾ ಇದ್ರೆ ಎರಡು ಕಣ್ಣೇ ಸಾಲಲ್ಲ, ಅಷ್ಟು ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಅದರಲ್ಲೂ ಎಷ್ಟು ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಹೂ ಬಿಟ್ಟಿದೆ ಅಂದರೆ, ಈ ಜಾನಿ ಬೇರೆ ನೋಡಿ ಅಲ್ಲಿ ಹೆಂಗೆ ಬಂದಿದ್ದಾನೆ ಅಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ. ಗುಲಾಬಿ ಹೂ ಅಂತೂ ನೋಡ್ತಾ ಇದ್ರೆ ಗಾರ್ಡನಿಂದ ಎದ್ದು ಬರೋಕ್ಕೆ ಮನಸ್ಸೇ ಬರೋದಿಲ್ಲ, ಅಷ್ಟು ಚೆನ್ನಾಗಿದ್ದಾವೆ. ಒಂದಕ್ಕಿಂತ ಒಂದು ಕಲರ್ ಚೇಂಜ್ ಚೆನ್ನಾಗಿದೆ. ಆರೆಂಜು, ಮತ್ತು ಇನ್ನು ವೈಟಲ್ಲಿ ಡಬಲ್ ಕಲರು, ಮತ್ತು ಇದೊಂಥರ ಕಲರು. ಆ ಕಲರು ಹೇಳೋಕ್ಕೆ ಬರೋದಿಲ್ಲ, ಅಷ್ಟು ಚೆನ್ನಾಗಿದೆ. ಹಂಗೆ ಒಂದಕ್ಕಿಂತ ಒಂದು ಯಾವುದು ನೋಡೋದು ಯಾವುದು ಬಿಡೋದು ಅನ್ನೋ ರೀತಿ ಅಷ್ಟು ಚೆನ್ನಾಗಿದೆ. ಅದರಲ್ಲೂ ಹೂಗಳಂತೂ ಎಷ್ಟು ದಪ್ಪ ದಪ್ಪ ಸೈಜಲ್ಲಿದೆ ಅಂದರೆ ಒಂದು ರೀತಿ ಆಶ್ಚರ್ಯ ಆಗುತ್ತೆ. ಇಷ್ಟೊಂದು ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತಾ ಅನ್ನೋಷ್ಟು ಸಹ ಆಶ್ಚರ್ಯ ಆಗುತ್ತೆ, ಅಷ್ಟು ಚೆನ್ನಾಗಿದ್ದಾವೆ. ತುಂಬ ಜನ ಕೇಳ್ತಾ ಇದ್ರಿ, ಅಕ್ಕ ನಮಗೆ ಗುಲಾಬಿ ಗಿಡದಲ್ಲಿ ಈ ಕಲರ್ ಬೇಕು, ಆ ಕಲರ್ ಬೇಕು ಅಂತ ಕೇಳ್ತಿದ್ದೀರಲ್ಲ. ನೋಡಿ, ತುಂಬ ಕಲರ್ಸ್ ಇದೆ, ನಿಮಗೆ ಯಾವ್ಯಾವ ಕಲರ್ ಬೇಕು ಅಂತ ಬುಕ್ ಮಾಡ್ಕೊಳ್ಳಿ. ಅಂದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ, ಆಮೇಲೆ ಲೇಟ್ ಮಾಡಿದ್ರೆ ನಿಮಗೆ ಆ ಕಲರ್ ಗಿಡಗಳು ಸಿಗೋದಿಲ್ಲ. ಯಾಕೆಂದರೆ ಯಾರು ಬೇಗ ಬುಕ್ ಮಾಡ್ಕೊತಾರೋ ಅವ್ರಿಗೆ ನಾನು ಆ ಗಿಡಗಳನ್ನ ತೆಗೆದಿಟ್ಬಿಡ್ತೀನಿ. ಯಾಕೆಂದರೆ ಸುಮಾರು ಹಳೆ ವಿಡಿಯೋದಲ್ಲೂ ಇದೇ ಥರನೇ ಆಗಿದೆ. ನೀವು ಬುಕ್ ಮಾಡ್ಕೊಳೋದಿಲ್ಲ, ಆಮೇಲೆ ಎಲ್ಲ ಖಾಲಿ ಆದಮೇಲೆ ಕೇಳ್ತೀರಾ, ಅಕ್ಕ ನನಗೆ ಆ ಕಲರ್ ಬೇಕಾಗಿತ್ತು, ಈ ಕಲರ್ ಬೇಕಾಗಿತ್ತು ಅಂತೀರಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಜಾನಿನ ಅವನು ಬಂದಿದ್ದಾನೆ ಗಿಡಗಳನ್ನ ನೋಡೋದಕ್ಕೆ, ಮತ್ತು ಹೂಗಳು ಎಷ್ಟು ಚೆನ್ನಾಗಿದೆ ಅಂತ ನೋಡೋದಕ್ಕೆ. ನೋಡಿ, ಅವನು ಬಂದಿದ್ದಾನೆ. ಅಲ್ಲಿ ಏನಾನ ಕೆಲಸ ಮಾಡಬೇಕಾದ್ರೂ ಇವನು ಹಾಜರಿರಬೇಕು, ಇವನಿಲ್ಲ ಅಂದರೆ ಅಲ್ಲಿ ಕೆಲಸಗಳೇ ಆಗೋದಿಲ್ಲ. ಫುಲ್ಲು ಆ ಗಿಡಗಳು ತುಂಬ ಓಡಾಡ್ತಿದ್ದಾನೆ. ಇನ್ನು ಬಟನ್ ರೋಸು ಅಷ್ಟೇ ನೋಡಿ, ಬಟನ್ ರೋಸು 2 ಕಲರಲ್ಲಿದೆ, ತುಂಬ ಚೆನ್ನಾಗಿದೆ. ಇದು ಕಡಿಮೆ ಗಿಡಗಳೇ ಇರೋದು, ಬೇಗ ಬುಕ್ ಮಾಡ್ಕೊಳ್ಳಿ. ಅಂದರೆ ನನಗೆ ಹೋದ ವಿಡಿಯೋದಲ್ಲಿ ಸುಮಾರು ಜನ ಕೇಳಿದ್ರಿ, ಹಂಗಾಗಿ ನಾನು ಈ ಬಟನ್ ರೋಸು ತಂದಿದ್ದೀನಿ. ಬಟನ್ ರೋಸ್ಗಳಂತೂ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ, ಅದು ಗೊಂಚಲು ಗೊಂಚಲು ಹೂವು ಬಿಡುತ್ತೆ. ಇನ್ನು ದಾಸವಾಳದಲ್ಲೂ ಅಷ್ಟೇ ನೋಡಿ, ಇಷ್ಟು ಕಲರ್ ಇದೆ. ಅಂದರೆ ಅದು ಸಿಂಗಲ್ ಪೇಟಲ್ಲು ಇದ್ದಾವೆ, ಮತ್ತು ಡಬಲ್ ಪೇಟಲಲ್ಲಿ ಎಲ್ಲೋ ಇದೆ, ಮತ್ತು ಎಲ್ಲೋ ಒಂದು 3 ಗಿಡ ಇದೆ ಅಷ್ಟೇ. ಇನ್ನು ಆರೆಂಜು ಒಂದೇ ಗಿಡ ಇರೋದು. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ, ಯಾರಿಗೆ ಸಿಗುತ್ತೆ ಅಂತ ಗೊತ್ತಿಲ್ಲ. ಈ ಕಲರಲ್ಲಿ 3 ಗಿಡ ಇದೆ. ನನಗೊಬ್ಬರು ಇದು ಫೋಟೋ ಕಳಿಸಿದ್ರು, ಈ ಗಿಡ ಬೇಕು ಮೇಡಮ್ ಅಂತ. ಹಂಗಾಗಿ ನೆನಪಾಗಿ ನಾನು ಆ 3 ಗಿಡ ತಗೊಂಡೆ. ಇನ್ನು ಇದು ಆರೆಂಜಲ್ಲಿ ಒಂದೇ ಇರೋದು. ಇನ್ನು
ಆವಾಗಲೇ ಹೇಳ್ದಂಗೆ ಈ ಯೆಲ್ಲೋನಲ್ಲಿ 3 ಗಿಡ ಇದೆ ಅಷ್ಟೇ. ಇನ್ನು ಆರೆಂಜಲ್ಲೂ ಅಷ್ಟೇ ಒಂದೇ ಗಿಡ ಇರೋದು. ನೋಡಿ, ಯಾರು ಬೇಗ ಬುಕ್ ಮಾಡ್ಕೊಡ್ತಾರೋ ಅವ್ರಿಗೆ ಸಿಗುತ್ತೆ. ಯಾಕೆಂದರೆ ತುಂಬ ಕಡಿಮೆನೇ ಇದೆ, ಹಾಗಾಗಿ ನಾನು ಹೇಳ್ತಿದ್ದೀನಿ ಅಷ್ಟೇ. ಇನ್ನು ಈ ಕಲರಲ್ಲೂ ಅಷ್ಟೇ ನೋಡಿ, ಇದು ಆರೆಂಜು ಅವಾಗ ಹೇಳ್ದಂಗೆ ಅದು ಒಂದಿದೆ, ಮತ್ತು ಈ ಕಲರಲ್ಲೂ ಒಂದು 3 ಏನೋ ಇದ್ದಾವೆ ಅಷ್ಟೇ. ಕಲರೆಲ್ಲ ಫಸ್ಟ್ ಇದ್ದಿದ್ದೆಲ್ಲ ಖಾಲಿ ಆಯಿತು, ಮತ್ತೆ ಬೇಕು ಅಂತ ಕೇಳ್ತಾ ಇದ್ರಲ್ಲ ಅಂದ್ಬಿಟ್ಟು ನಾನು ಮತ್ತೆ ತಗೊಬಂದಿದ್ದೀನಿ. ನೋಡಿ, ಇದೂ ಅಷ್ಟೇ ಈ ಕಲರಲ್ಲಿ 3 ಗಿಡ ಇರೋದು. ದಾಸವಾಳ ಗಿಡದಲ್ಲೂ ಅಷ್ಟೇ ಕಲರ್ಗಳಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಅದರಲ್ಲೂ ತುಂಬ ರೇರ್ ಕಲರ್ಗಳು ಇದ್ದಾವೆ. ಸಾಮಾನ್ಯವಾಗಿ ಈ ಥರ ರೇರ್ ಕಲರೆಲ್ಲ ಸಿಗೋದಿಲ್ಲ. ಅದರಲ್ಲೂ ನಾನು ಎಷ್ಟೊಂದು ನರ್ಸರಿ ಎಲ್ಲ ಹುಡುಕಿ ನಾನು ಈ ರೇರ್ ಕಲರ್ಗಳೆಲ್ಲನೂ ತೊಗೊಬಂದಿದ್ದೀನಿ. ಬಿಸಿಲಲ್ಲಿ ಹೊಟ್ಟೆಗೆ ಊಟ ಇಲ್ದಂಗೆ ಸುತ್ತಿ ತೊಗೊಬಂದಿರೋಳು ನನಗೆ ಮಾತ್ರ ಗೊತ್ತಿರುತ್ತೆ ಆ ಕಷ್ಟ ಏನು ಅಂತ. ಅವರು ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ರೆಡ್ಡಲ್ಲೂ ಅಷ್ಟೇ, ಇದಂತೂ ತುಂಬ ದೊಡ್ಡ ಸೈಜಲ್ಲೆಲ್ಲ ಹೂ ಬಿಡುತ್ತೆ. ನೋಡಿ ಎಷ್ಟಿಷ್ಟು ಅಗಲ ಹೂ ಬಿಟ್ಟಿದೆ ನೋಡಿ. ಈ ರೆಡ್ಡಲ್ಲೂ ಒಂದೇ ಗಿಡ ಇರೋದು, ಅಂದರೆ ನಾನು ಇರೋಷ್ಟನ್ನ ಹಾಕಿದ್ದೀನಿ. ಬೇಕು ಅನ್ನೋರು ಬೇಗ ಬುಕ್ ಮಾಡಿಕೊಂಡ್ರೆ ಸಿಗುತ್ತೆ. ಇನ್ನು ಹಣ್ಣಿನ ಗಿಡಗಳನ್ನು ಸಹ ಕೇಳ್ತಾ ಇದ್ರಿ. ನೋಡಿ, ಇದು ಸೀಬೆಹಣ್ಣಿನ ಗಿಡ, ಅಂದರೆ ಪಿಂಕ್ ಬರುತ್ತೆ ನೋಡಿ ಸೀಬೆಹಣ್ಣು. ಅದು ತುಂಬಾ ಚೆನ್ನಾಗಿದೆ. ಅಂದರೆ ಚಿಕ್ಕ ಗಿಡದಲ್ಲೇ ನೋಡಿ ಅದರಲ್ಲಿ ಮೊಗ್ಗು ಹೂವೆಲ್ಲನೂ ಸಹ ಸ್ಟಾರ್ಟ್ ಆಗಿದ್ದಾವೆ. ಅಂದರೆ ಕಾಯಿಗಳಂತೂ ತುಂಬ ಚೆನ್ನಾಗಿ ಬಿಡುತ್ತೆ. ಯಾಕೆಂದರೆ ನನ್ನ ಗಾರ್ಡನಲ್ಲಿ ಇದೆಯಲ್ಲ ಸೇಮ್ ಅದೇ ಥರದ್ದೇ. ಅಂದರೆ ತುಂಬ ಹಣ್ಣೆಲ್ಲ ದಪ್ಪನಾಗೂ ಸಹ ಬಿಡುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ಕಲರಲ್ಲಿ 3 ಗಿಡ ಇದೆ ನೋಡಿ. ಅಂದರೆ ತುಂಬ ಚೆನ್ನಾಗಿದೆ ಇದೂ ಅಷ್ಟೇ ಕಲ್ಲರು. ಅಂದರೆ ವೈಟು ಒಂಥರ ಹಳದಿದಲ್ಲಿ ಇರುತ್ತೆ, ಅಂದರೆ ಅದು ಮಧ್ಯದಲ್ಲಿ ರೆಡ್ ಬರುತ್ತೆ. ಚೆನ್ನಾಗಿದೆ ಕಲ್ಲರು. ಇನ್ನು ಇದು ಆರೆಂಜಲ್ಲೂ ಅಷ್ಟೇ ಒಂದಿದೆ. ಈ ಕಲರಲ್ಲೂ ಒಂದೇ ಗಿಡ ಇರೋದು. ಇನ್ನು ಇದು ಅಷ್ಟೇ ರೇರ್ ಕಲ್ಲರು. ಈಗ ತೋರಿಸಿದ್ದು ರೇರ್ ಕಲ್ಲರು, ಇದು ರೇರ್ ಕಲ್ಲರೇನೆ. ಇವೆಲ್ಲ ನೋಡಿ, ಇದು 3 ಗಿಡ ಇರೋದು ಅಷ್ಟೇ. ನೋಡಿ, ಇದು ರೇರ್ ಕಲ್ಲರು, ಇದು ಒಂದೇ ಗಿಡ ಇರೋದು. ಅಂದರೆ ಜಾಸ್ತಿ ಗಿಡಗಳಿಲ್ಲ, ಎಲ್ಲ 1, 2, 3 ಈ ಥರ ಇರೋದು ಅಷ್ಟೇ. ಒಂದೊಂದು ಕಲರಲ್ಲಿ ಬೇಗ ಬುಕ್ ಮಾಡಿಕೊಂಡ್ರೆ ಸಿಗುತ್ತೆ. ಒಂದೊಂದು ಕಲ್ಲರ್ಗೂ ನಾನು ಎಷ್ಟು ನರ್ಸರಿಗಳನ್ನ ಸುತ್ತಿ ತಂದಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತಿರುತ್ತೆ. ಅದು ಬೆಳಗ್ಗೆ ನಾನು ತಿಂಡಿ ತಿಂದಿರೋದು ಅಷ್ಟೇ. ಮಧ್ಯಾಹ್ನ ಊಟ ಇಲ್ಲ, ಏನೂ ಇಲ್ಲ. ಸಂಜೆ ಬಂದು ಮತ್ತೆ ಅದು ಗಿಡಗಳನ್ನೆಲ್ಲ ತೊಗೊಂಡೋಗಿ ಟೆರಸ್ಸಿಗೆ ಎಲ್ಲನೂ ಒತ್ತು ಹಾಕಿ ಮತ್ತೆ ನೀರು ಹಾಕಿ ಬರೋ ಅಷ್ಟರೊಳಗೇ ಸಂಜೆ ಆಯಿತು. ಅಯ್ಯೋ, ಬಿಸಿಲಲ್ಲಿ ಒಂದೊಂದು ಕಲ್ಲರ್ಗೂ ನಾನು ಒಂದೊಂದು ನರ್ಸರಿ ಸುತ್ತುತ್ತೀನಲ್ಲ, ಅದು ಸುತ್ತೋರಿಗೆ ಮಾತ್ರನೇ ಗೊತ್ತಿರುತ್ತೆ ಕಷ್ಟ. ಸರಿ, ದಾಸವಾಳ ಗಿಡಗಳನ್ನ ತೊಗೊಂಬಂದರೆ ಫುಲ್ಲು ಡಬಲ್ ಪೆಟಲ್ಲೇ ತರೋಣ ಅಂತ ಅಂದ್ಕೊಂಡು ಹೋಗಿದ್ದೆ. ಅಂದರೆ ತುಂಬ ಹುಡುಕಿದ್ರೂ ಅಷ್ಟೊಂದು ಡಬಲ್ ಪೆಟಲಲ್ಲಿ ಸಿಗೋಲ್ಲ, ಸ್ವಲ್ಪ ಮಾತ್ರ ಸಿಕ್ಕಿದೆ. ಹಂಗಾಗಿ ನಾನು ಸ್ವಲ್ಪ ತೊಗೊಬಂದಿದ್ದೀನಿ. ಒಂದು ನರ್ಸರಿನಲ್ಲಿ ನಾನು ಆ ಡಬಲ್ ಪೆಟಲ್ ಹುಡುಕ್ಬೇಕಾದ್ರೆ ಅವರೇ ಆಶ್ಚರ್ಯಪಟ್ಟರು. ಯಾಕೆ ಅಂತೀರಾ, ಇದು ಡಬಲ್ ಪೆಟಲಲ್ಲ, ಇದು ಸಿಂಗಲ್ಲು. ಅಂದರೆ ಆ ಗಿಡಗಳಲ್ಲಿ ಹೂವು ಇರಲಿಲ್ಲ, ಹೂವು ಇಲ್ಲದೆ ಇರೋದನ್ನು ನಾನು ಗುರುತಿಸ್ತಿದ್ದೆ. ಹಂಗಾಗಿ ಅವರು ತುಂಬಾ ಖುಷಿಪಟ್ಟರು. ನೀವೇನು ಓದಿರೋದು, ನೀವು ಅಗ್ರಿಕಲ್ಚರ್ ಓದಿದ್ದೀರಾ ಅಂತ ಎಲ್ಲ ಕೇಳ್ತಾಯಿದ್ರು. ಇಲ್ಲ, ನಾನು ಅಷ್ಟೆಲ್ಲ ಓದಿಲ್ಲ, ನಾನು ಬರೀ SLC ಓದಿರೋದಷ್ಟೇ, ಅದರಲ್ಲೂ ಕನ್ನಡ ಮೀಡಿಯಮ್ ಅಷ್ಟೇ ನಾನು ಓದಿರೋದು ಅಂತಲೂ ಹೇಳಿದೆ. ನೀವು ಇಷ್ಟು ಚೆನ್ನಾಗಿ ಗುರುತಿಸ್ತೀರಲ್ಲ, ನೀವು ಅದು ಎಲೆ ನೋಡಿನೇ ಕಂಡುಹಿಡಿತೀರಲ್ಲ, ಅದಕ್ಕೋಸ್ಕರ ಕೇಳಿದ್ವಿ ಅಂತಲೂ ಹೇಳ್ತಿದ್ರು. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ನೀವು, ನಮ್ಮ ಸಪೋರ್ಟ್ ನಿಮ್ಗೆ ಯಾವಾಗಲೂ ಇರುತ್ತೆ ಅಂತಲೂ ಹೇಳ್ತಿದ್ರು. ಅದೇ ನೋಡಿ, ನಮ್ಮಲ್ಲಿ ಒಳ್ಳೆತನ ಇತ್ತು ಅಂದರೆ ಭಗವಂತ ಎಲ್ಲಾದರೂ ಭಗವಂತನ ರೂಪದಲ್ಲಿ ನಮಗೆ ಸಿಗ್ತಾನೆ ಅನ್ನೋದಕ್ಕೆ ಇದೇ ಉದಾಹರಣೆ. ಚಾನಲ್ ಹೆಸರು ಕೇಳಿ ಮತ್ತು ಅಲ್ಲೇನ ಸಬ್ಸ್ಕ್ರೈಬರು ಸಹ ಮಾಡಿದ್ರು. ಅವರು ನಂಬರೆಲ್ಲ ಕೊಟ್ಟರು. ಅವರು ಫೋನ್ ಮಾಡಿ ನಿಮ್ಗೆ ಯಾವ ಗಿಡಗಳು ಬೇಕು ಹೇಳಿ, ನಾನು ತರಿಸ್ಕೊಡ್ತೀನಿ ಅಂತಲೂ ಸಹ ಹೇಳಿದ್ರು. ಯಾರು ಹೇಳ್ತಾರೆ ಹೇಳಿ ಈ ಥರ? ನಾನು ನಂಬಿರೋದು ದೇವರು ಮಾತ್ರ. ದೇವರು ನನಗೆ ಯಾವಾಗಲೂ ಬೆನ್ನೆಲುಬಾಗಿರ್ತಾನೆ ಅನ್ನೋದಕ್ಕೆ ಸಾಕ್ಷಿ ಇದೇನೆ. ಅವರಿಗೇ ಆಶ್ಚರ್ಯ ಆಯಿತು. ಯಾಕೆ ಅಂದರೆ ನಾನು ಡಬಲ್ ಪೆಟಲ್ ಇದು ಸಿಂಗಲ್ ಪೆಟಲು ಅಂತ ಹೂವು ಇಲ್ದಿರೋ ಗಿಡಗಳನ್ನೇ ನಾನು ಗುರುತಿಸ್ತಿದ್ನಲ್ಲ, ಹಂಗಾಗಿ ಅವರಿಗೆ ಆಶ್ಚರ್ಯ ಆಯಿತು. ಯಾವುದು ಟ್ರೈನಿಂಗ್ ಮಾಡಿಲ್ಲ ಅಂತ ನಾನು ಹೇಳಿದ್ರು ಅವರು ನಂಬುತ್ತಾನೇ ಇಲ್ಲ. ಮತ್ತು ನೀವು ಟ್ರೈನಿಂಗ್ ಇಲ್ಲ ಅಂದರೆ ಇಷ್ಟೆಲ್ಲ ನಿಮ್ಗೆ ಹೆಂಗೆ ಗೊತ್ತು, ಗಿಡಗಳ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದೀರಲ್ಲ, ನಿಮ್ಗೆ ಹೆಂಗೆ ಗೊತ್ತು ಅಂತಲೂ ಸಹ ಕೇಳೋರು. ಒಬ್ಬರೇ ಅಂತ ಅಲ್ಲ, ಸುಮಾರು ಜನ ನನಗೆ ಇದೇ ಥರ ಕೇಳಿದ್ದಾರೆ. ನೀವೇನಾದರೂ ಲಾಲ್ಬಾಗಲ್ಲಿ ಟ್ರೈನಿಂಗ್ ತೊಗೊಂಡಿದ್ದೀರಾ, ಮತ್ತು GK ವಕೀಲ್ ಟ್ರೈನಿಂಗ್ ತೊಗೊಂಡಿದ್ದೀರಾ ಅಂತೆಲ್ಲ ಕೇಳಿದ್ದೀರಾ. ನಾನು ನಿಜಕ್ಕೂ ನನಗೆ ಯಾವ ಟ್ರೈನಿಂಗೂ ಇಲ್ಲ, ಕೆಲವೊಂದೊಂದು ಅನುಭವಗಳಿಂದನೇ ನಮಗೆ ಇವೆಲ್ಲ ಗೊತ್ತಾಗೋದು. ತುಂಬ ಕಷ್ಟಪಡ್ತಿದ್ದೀರಾ, ಯಾವಾಗಲೂ ನಮ್ಮ ಸಪೋರ್ಟ್ ನಿಮ್ಗೆ ಇದ್ದೇ ಇರುತ್ತೆ, ನಿಮ್ಗೆ ಏನೇ ಬೇಕಿದ್ರೂ ನಮಗೆ ಫೋನ್ ಮಾಡಿ ಅಂತಲೂ ಸಹ ಹೇಳಿದ್ರು. ಇದು ಕಾಕ್ಟ ಗಿಡ, ಅಂದರೆ ಮೊಗ್ಗು ಪಿಂಕ್ ಇರುತ್ತೆ, ಹರಳದ ಮೇಲೆ ವೈಟ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಆ ಗಿಡಗಳು ಇವು ನೋಡಿ ಇದ್ದಾವೆ. ಗಿಡಗಳು ತೊಗೊಬಂದಿದ್ದೀನಿ, ತುಂಬ ಜನ ಕೇಳ್ತಾ ಇದ್ರಲ್ಲ, ಹಂಗಾಗಿ ತೊಗೊಬಂದಿದ್ದೀನಿ. ಬೇಗ ಬುಕ್ ಮಾಡ್ಕೊಳ್ಳಿ. ಅಂದರೆ ಈ ಗಿಡಗಳೂ ಸ್ವಲ್ಪನೇ ಇರೋದು, ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ನೀವು ಕೇಳ್ತಿದ್ರಲ್ಲ ಅಂದ್ಬಿಟ್ಟು ನಿಮಗೋಸ್ಕರ ಅಂತಲೇ ತೊಗೊಬಂದಿದ್ದೀನಿ. ಇನ್ನು ಇದು ಸೂಜ್ ಮಲ್ಲಿಗೆ ಗಿಡನೂ ಬೇಕು
ಅಂತಲೂ ಸಹ ಹೇಳ್ತಾ ಇದ್ರಿ. ನೋಡಿ ಈ ಥರ ಸೂಜಿ ಮಲ್ಲಿಗೆ ಹೂವು ನಾನು ಅದು ವೀಡಿಯೋನೂ ಸಹ ಹಾಕಿದ್ದೀನಿ. ಈ ಗಿಡಗಳನ್ನ ತೊಗೊಂಬಂದಿದ್ದೀನಿ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡಿಕೊಂಡ್ರೆ ಸಿಗುತ್ತೆ. ಅಂದರೆ ಎಲ್ಲ ಸ್ವಲ್ಪ ಸ್ವಲ್ಪಗಳೆಲ್ಲ ಹೆಲ್ದಿಯಾಗಿ ಅದರಲ್ಲೂ ಬುಷಿಯಾಗಿ ತುಂಬ ಚೆನ್ನಾಗಿದೆ. ನೋಡಿ ಇಷ್ಟು ಗಿಡಗಳಿದೆ ಸೂಜಿ ಮಲ್ಲಿಗೆ ಗಿಡ ಇವೆಲ್ಲ ತುಂಬ ಚೆನ್ನಾಗಿದೆ. ಹೂವಂತೂ ತುಂಬ ಸ್ಮೆಲ್ ಇರುತ್ತೆ. ಈ ದುಂಡು ಮಲ್ಲಿಗೆಗಿನ್ನೂ ಸ್ಮೆಲ್ ಜಾಸ್ತಿ ಇದು. ಅದರಲ್ಲೂ ಎಷ್ಟು ದಪ್ಪ ದಪ್ಪನಾಗೆಲ್ಲ ಹೂ ಬಿಡುತ್ತೆ. ಇನ್ನು ಇದು ಅದರಲ್ಲಿ ಹೂ ಬಿಟ್ಟಿರಲಿಲ್ಲ. ಅವರು ನನಗೆ ಈ ಥರ ಫೋಟೋ ತೋರಿಸ್ದೆ ನಾನು ಈ ಥರ ಎಲ್ಲ ದಾಸವಾಳ ಬೇಕು ಅಂದಿದ್ದಕ್ಕೆ ಇವೆಲ್ಲ ಡಬಲ್ ಪೇಟಲು ನೋಡಿ ನಾನು ಅಲ್ಲಿ ಚೀಟಿ ಬರೆದು ಆ ಗಿಡದಲ್ಲೇ ಇಟ್ಕೊಂಡು ತೊಗೊಬಂದಿದ್ದೀನಿ. ಇದು ಹೂವು ಅರಳೋವರೆಗೂ ನಾನು ಇದನ್ನು ಸೇಲ್ಗೆ ಇಡೋದಿಲ್ಲ. ಇದು ಹೂವು ಅರಳಿದ ಮೇಲೆ ನಾನು ಅದು ಫೋಟೋ ಹಾಕ್ತೀನಿ. ಮತ್ತು ಇದು ಡಬಲ್ ಪೇಟಲು ವೈಟು ಫುಲ್ಲು ವೈಟಲ್ಲಿ ಇದು ಬೇಕಿತ್ತು ಅಂತ ಕೇಳಿದೆ. ಅವರು ಆ ಗಿಡನ ತೆಗೆದು ಕೊಟ್ಟಿದ್ದಾರೆ. ಅದರಲ್ಲಿ ಹೂವೇ ಇರಲಿಲ್ವಲ್ಲ ಹೆಂಗೆ ಕೊಡ್ತೀರಾ ಅಂತ ನಾನು ಮತ್ತೆ ಕೇಳ್ತಿದ್ದೆ. ಅವ್ರು ಅದೇ ಹೇಳಿದ್ದು ಗೊತ್ತಿರುತ್ತೆ ಹಂಗಾಗಿ ಕೊಟ್ಟಿದ್ದೀವಿ ಅಂತಲೂ ಸಹ ಅಂದರು. ಹಂಗಾಗಿ ನಾನು ಇದು ಹೂ ಬಿಡೋವರೆಗೂ ನಾನು ನಿಮ್ಗೆ ಯಾರಿಗೂ ಕೊಡೋದಿಲ್ಲ ಈ ಗಿಡಗಳನ್ನ. ಹೂ ಬಿಟ್ಟ ಮೇಲೆ ವಿಡಿಯೋ ಹಾಕ್ತೀನಿ, ಅದನ್ನು ತಗೋಬೋದು ನೀವು. ಒಂದು ಗಿಡಗಳು ಹೂವಿಲ್ಲ ಅಂದ್ರೂ ಅವ್ರ ನರ್ಸರಿಯವ್ರಿಗೆ ಗೊತ್ತಿರುತ್ತೆ ಇದೇ ಗಿಡ ಅಂತ, ನಮಗೆ ಗೊತ್ತಿರೋದಿಲ್ಲ. ಹಂಗಾಗಿ ಅವರು ತೆಗೆದುಕೊಟ್ಟಿದ್ದಾರೆ. ಇನ್ನು ನೋಡಿ ನಾನು ಬಂದು ಮನೆಗೆ ಆ ಗಿಡಗಳೆಲ್ಲ ತೊಗೊಬಂದು ಮೇಲಿಟ್ಟು ಅವೆಲ್ಲನೂ ಒಂದು ಕಡೆಗೆ ಜೋಡಿಸಿ ಬೇರೆ ಬೇರೆ ಕಲ್ಲರೆಲ್ಲ ಒಂದು ಕಡೆಗೆಲ್ಲ ಜೋಡಿಸಿ ಗಿಡಗಳಿಗೆ ನೀರು ಹಾಕೋ ಅಷ್ಟರೊಳಗೆ ನೋಡಿ ಇಷ್ಟೊತ್ತಾಯಿತು. ಅಂದರೆ ಬೀದಿ ಲೈಟೆಲ್ಲ ಹತ್ತಿದೆ. 6:30 7 ಗಂಟೆ ಆಯಿತು. ನರ್ಸರಿಯವರು ಸಹ ಅದು ಗಿಡಗಳನ್ನ ಬೇರೆ ಕಡೆ ಕಳಿಸ್ತಾರಂತೆ ಅವರು. ಹಂಗಾಗಿ ಆ ಗಿಡದಲ್ಲಿ ಇದ್ದಿದ್ದು ಹೂಗಳೆಲ್ಲ ಕಟ್ ಮಾಡಿ ತೆಗಿತಾಯಿದ್ರು. ನಮಗೆ ಕೊಟ್ಟರು ತಗೊಳ್ಳಿ ಅಂತ ಅಂದ್ಬಿಟ್ಟು. ನೋಡಿ ಅಂದರೆ ನಾನೊಂದು ಸ್ವಲ್ಪ ತಗೊಂಡೆ, ನಮ್ಮ ಅಜ್ಜಿಗೆ ಒಂದು ಸ್ವಲ್ಪ ಕೊಟ್ಟೆ ಹೂವು. ನೋಡಿ ಎಷ್ಟೊಂದು ಗುಲಾಬಿ ಹೂವೆಲ್ಲ ಸಿಕ್ಕಿದೆ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.